ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಧ್ಯಾಹ್ನ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಯಾಕೆ ಅಂತ ಸರ್ ಈ ವಿಚಾರದಲ್ಲಿ? ಇದೇ ಯಾಕೆ ಮಾಡಲೇಬೇಕಲ್ಲ. ಈಗ ಉದಾಹರಣೆ ಸಾದ್ರ ಬಗ್ಗೆ ಬಂತು, 65,000 ತೋರಿಸಿದಾರೆ ಅವ್ರಿಗೆ. 3 ಜಿಲ್ಲೆಯಲ್ಲಿದ್ದಾರೆ ಅವರು, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಪಾರ್ಟಿ ಇದ್ದಾರೆ. ಮತ್ತು ಅವ್ರು ತೋರಿಸಿದ 65,000. ಮತ್ತು ಈಗ ಅವ್ರು ಸ್ವಾಭಾವಿಕವಾಗಿ ದನಿ ಎತ್ತಬೇಕಲ್ಲ. ಮತ್ತು ಮಿಕ್ಕಿದರೆ ಎಲ್ಲರೂ ಅದು ಪ್ರಶ್ನೆ. ನಮ್ಮವ್ರು ಹೇಳ್ತಾರೆ ಇನ್ನೊಂದರಲ್ಲಿ ಎಲ್ಲಿ ಸೇರಿಸಿದ್ದಾರೆ, ಅವ್ರು ಬೇರೆ ಏನು ಹಿಂದೂ ಅಂತ ಬರೆಸಿದ್ದಾರೆ ಅಂತ ವಾದ. ಈಗ ಮತ್ತೆ ಅದು ಮ್ಯಾಚ್ ಆಗ್ತದ, ಚರ್ಚೆ ಮಾಡಲಿಕ್ಕೆ ಸಮಯ ಬೇಕು. ಮತ್ತೆ ಎಕ್ಸ್ಪರ್ಟ್ ಒಪಿನಿಯನ್ನು, ಅವ್ರ ಒಪಿನಿಯನ್ನು, ಸಮಾಜ ಒಪಿನಿಯನ್ನು ಪಡಿಬೇಕಾಗ್ತದೆ. ಸಾಧ್ಯ ಇಲ್ಲ ಅನ್ನೋ ವಾದ ಬೆನಿಫಿಟ್ಗಾಗಿ, ದಟ್ ಮೀನ್ಸ್ ರಿಸರ್ವೇಷನ್, ಬೇರೆ ಬೆನಿಫಿಟ್ಗಾಗಿ ಜಾತಿಯನ್ನ ಮರೆಮಾಚುವಂತಹ ಅಥವಾ ಬೇರೆ ಜಾತಿಯನ್ನ ಹೇಳಿಕೊಳ್ಳುವಂತಹ ಆ ರೀತಿಯ ಪ್ರಯತ್ನಗಳನ್ನ ಆದಂಗಿದೆ. ಅವ್ರಿಗೆ ಹೆಚ್ಚು ಮಾಡುವಂತೆ ಸದ್ಯಕ್ಕಂತಿ ಆಗದೆ ಇರುತ್ತೆ ವಿಚಾರ. 51ಕ್ಕಿಂತ 70 ಮಾಡಿದ್ದಾರೆ, 70 ಅಂತಿ ಅಸಾಧ್ಯ ಸದ್ಯಗೆ. ಈಗ ಏನಿರೋದು ಅಂಕಿಅಂಶಗಳೇ ಮಾತ್ರ, ಅಷ್ಟೇ ಸೀಮಿತವಾಗಿರುವಂಥದ್ದು. ಇದು ಅವ್ರು ಶಿಫಾರಸು ಮಾಡಿದಾರೆ ಅಷ್ಟೇ. ಕೊಡ್ಲಿಕ್ಕೆ ಅದು ಈಗಾಗಲೇ ಕೆಲವು ಕಡೆ ಸ್ಟೇ ಇದೆ ಸುಪ್ರೀಂ ಕೋರ್ಟ್ನಲ್ಲಿ 20 ವರ್ಷದಿಂದ ತಮಿಳುನಾಡು. ಸೊ ಅದಾಗದೇ ಇರುವಂಥ ಸದ್ಯಕ್ಕೆ ಹೆಚ್ಚಿಗೆ ಮೀಸಲಾತಿ ಹೆಚ್ಚಳ. ಈಗ ಏನಾದ್ರು ಅಂಕಿಅಂಶ ಸರಿ ಮಾಡೋದಂದ್ರೆ ನಮ್ಗೆ ಚಾಲೆಂಜ್ ಆಗಿರೋದು. ನಂತರ ಬೇಕಾದ್ರೆ ಮಾಡ್ಲಿಕ್ಕೆ ಬರ್ತದೆ ಸರ್ಕಾರ ಒಪ್ಪಿದ್ರೆ. ಕರೆಕ್ಟ್. ಅವ್ರು ಹೇಳೋದು ಕೆಳಗಡೆ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಏನು 5,90,00,000 ಇದೆ, ಅದನ್ನ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನೀವನ್ನೆಲ್ಲ ನನ್ನ ತಪ್ಪಾಗಿದೆ, ನಾ ಅಲ್ಲಿ ಹೋಗ್ತೇನೆ ಅಂದ್ರೆ ಅವಕಾಶ ಕೊಡಬೇಕು. ಈಗ ಸಾಧಾರಣದ 2 ಇದೆ ಉದಾಹರಣೆ. ಈಗ ಇಲ್ಲಿಂದ ಅಲ್ಲಿ ಹೋಗ್ತಾರ, ಇಲ್ಲಿಂದ ಅಲ್ಲಿ ಬರ್ತಾರ, ಅವಕಾಶ ಕೊಡಬೇಕಾಗ್ತದೆ. ಇನ್ನು ಕೆಲವರು ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, ಸೊ ಅವ್ರಿಗೆ ಅವಕಾಶ ಕೊಟ್ಟು ಅದನ್ನ ಕೆಳಗಡೆದಲ್ಲ, ಕೆಳಗಡೆ 590 ಮಾತ್ರ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಇದರಿಂದ ಮಾಡ್ಲಿಕ್ಕೆ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ.